ಎದೆಯ ಧುನಿಗೆ ಬೆಳಕು ನೀನೆ ನೀನಾದೆ ನೀನಾದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಬಂದು ತುಂಬ ಹಳೆ ವ್ಲಾಗು ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ನನ್ನ ಮಗ ಏನಕ್ಕೂ ನನ್ನ ಕೈ ಬಿಡಲ್ಲ. ಸೊ ಹಾಗಾಗಿ ಅವನನ್ನು ನೋಡ್ಕೊಳ್ಳೋದ್ರಾಗೆ ನನ್ನ ಟೈಮ್ ಹೋಗ್ತಾ ಐತೆ ಇವಾಗಂತೂ. ಆ್ಯಂಡ್ ಇಲ್ಲಿ ಏನಪ್ಪ ಸ್ಪೆಷಲ್ಲು ಅಂದರೆ ನಮ್ಮ ಅತ್ತೆ ಬಂದಿದ್ದಾರೆ, ನಮ್ಮ ಪಪ್ಪನ ಅಕ್ಕ ಅವರು. ನಮ್ಮ ಅತ್ತೆ ಮಗಂದು ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಬಂದಿದ್ದರು. ಸೊ ಹಾಗೆ ಅಮ್ಮನ ಮನೆಯಲ್ಲೂ ಕರ್ಕೊಂಡೋಗಿ ಕಾರ್ಡ್ ಕೊಡಿಸ್ಕೊಂಡು ಅವ್ರು ತಿರ್ಗಾ ಅಲ್ಲಿಂದ ಮೈಸೂರಿಗೆ ಹೊರಟರು. ಅದೆಲ್ಲ ಆದಮೇಲೆ ನೈಟು ಈವ್ನಿಂಗ್ ಅಷ್ಟೊತ್ತಿಗೆ ನಾನು ಅಬ್ಸರ್ವ್ ಮಾಡಿದೆ, ನನ್ನ ಹಿಂದಿನ ಗಾಲಿ ಟೈಯರಲ್ಲಿ ಯಾಕೋ ಹವಾ ಹೋಗ್ತಾಯಿತ್ತಲ್ಲ ಅಂತ ನಾನು ಅಂದ್ಕೊಂಡೆ ಪಂಚರ್ ಆಗತ್ತೇನೋ ಅಂತ. ಬಟ್ ಅದು ಹೋಗಿ ಅವ್ರ ಹತ್ರ ಟೆಸ್ಟ್ ಮಾಡಿಸಿದಾಗ ಅವರಂದರು ಪಂಚರ್ ಆಗಿಲ್ಲ, ನೆಕ್ ಹತ್ರ ಹವಾ ಹೋಗ್ತಿರೋದು ಅಂತೇಳಿ. ಆ ನೀರೆಲ್ಲ ಹಾಕ್ಬಿಟ್ಟು ಬೇಕಿದ್ರೆ ನೋಡಿ ಇಲ್ಲಿ ಅಂತ ಹೇಳ್ಬಿಟ್ಟು ನೀರು ಹಾಕಿ ಚೆಕ್ ಮಾಡಿ ಕೂಡ ತೋರಿಸಿದ್ರು ನಮಗೆ. ಸೊ ತುಂಬ ಸಮಾಧಾನ ಆಯಿತು. ಟಯರ್ ಎಲ್ಲ ಚೆನ್ನಾಗೈತೆ, ಏನು ಚೇಂಜ್ ಮಾಡಬೇಕಾಗಿಲ್ಲ ಅಂತ ಹೇಳಿದರು. ಯಾಕೋ ಎಷ್ಟು ಸರಿ ತಿಂಗಳಿಗೆ ವಾರಕ್ಕೆ 2 3 ಸರಿ ಹವಾ ಹಾಕಿಸ್ತಿದ್ದೆ. ಬಟ್ ಆದ್ರೂ ಅದು ನಿಂತ್ಕೊತಿರ್ಲಿಲ್ಲ. ನೆಕ್ಕಲ್ಲಿ ಏನೋ ಸೌಂಡ್ ಬಂದಂಗೆ ಆಗೋದು, ಆಮೇಲೆ ನೀರು ವಾಟರ್ ಥರ ಲೀಕ್ ಆಗ್ತಿತ್ತು. ಸೊ ಹಾಗಾಗಿ ಆ್ಯಂಡ್ ಫೈನಲಿ ಅದಕ್ಕೆಲ್ಲ ಒಂದು ಪೊಲೀಸ್ ಸ್ಟಾಪ್ ಹಾಕ್ಸ್ಬಿಟ್ಟೆ. ಹೋಗಿ ಅವತ್ತಿನ ದಿನ ಸಂಜೆ ಅವ್ರು ಅದನ್ನೇ ಫುಲ್ ನೆಕ್ಕೆ ತೆಗೆದು ಅದನ್ನು ಫುಲ್ ಚೇಂಜ್ ಮಾಡಿ ಕೊಟ್ಟರು, ಹೊಸದಾಗಿ ಕೊಟ್ಟರು. ಅವ್ರೇನು ಜಾಸ್ತಿ ಚಾರ್ಜ್ ಮಾಡಲಿಲ್ಲ, 120 ಅನಿಸುತ್ತಾ, 120 ರುಪೀಸ್ ಅಷ್ಟೇ ಅವ್ರು ಚಾರ್ಜ್ ಮಾಡಿಕೊಂಡು ತಿರ್ಗಾ ಅದಕ್ಕೆ ಹವಾ ಎಲ್ಲ ಹಾಕಿ ಕೊಟ್ಟರು. ಆ್ಯಂಡ್ ಟು ಬಿ ಫ್ರ್ಯಾಂಕ್ ಈಗೂ ಕೂಡ ನನ್ನ ಗಾಡಿ ಅಷ್ಟೇ ಚೆನ್ನಾಗಿ ಐತೆ, ಏನೂ ಪ್ರಾಬ್ಲಮ್ ಏನೂ ಬಂದಿಲ್ಲ ಅದಕ್ಕೆ ಸದ್ಯಕ್ಕೆ. ನನಗೆ ಗಾಡಿ ಪಾರ್ಟ್ಸಲ್ಲಿ ಏನೇನೂ ಗೊತ್ತಿಲ್ಲ. ಇವಾಗ ಒಂದೊಂದೇ ನನ್ನ ಗಾಡಿ ಕೈ ಕೊಟ್ಟಂಗೂ ಪಾರ್ಟ್ಸ್ ತಂದು ಹಾಕಿಸ್ಕೊತಿದ್ದೀನಿ. ಸೊ ಹಾಗಾಗಿ ಒಂದೊಂದೇ ಇವಾಗ ನನಗೆ ಎಲ್ಲ ಗೊತ್ತಾಗ್ತಾ ಐತೆ. ಏನಪ್ಪ ಇಲ್ಲಿ ಹಾಲಕ್ಕೆ ನೋಡಿ ಎಲ್ಲಿ ಕುತ್ಕೊಂಡಿದ್ದೀವಿ ನಾವು ಅಂತ ಪೆಟ್ರೋಲ್ ಬಂಕಲ್ಲಿ ಕುತ್ಕೊಂಡು ಎದೇಳಪ್ಪಜ್ಜಿ ಮೇಲಕ್ಕೆ ಕುತ್ಕೊಂಡು ಚೇಂಜ್ ಮಾಡ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನೋಡಿ ಇಲ್ಲಮ್ಮ ಎದ್ದೇಳಮ್ಮ ಇಲ್ಲಿ. ಬೀಳಿಸ್ತೀವ ಕಣವ ನನ್ನಲ್ಲಿ. ಇವಾಗ ನೋಡೋಣ. ನೋಡಮ್ಮ ಅದು ಹೆಂಗ್ ಗ್ಲೋ ಆಯ್ತು. ಓಕೆ, ಇದೇ ನೆಕ್ಕ ಕೆಳಗಡೆ ಫುಲ್ ಈ ತರ ಬರುತ್ತೆ. ಕೆಳಗಡೆ ಈ ತರ ಬರುತ್ತೆ. ಅದು ಹೋಗಿದೆ ಇವಾಗ. ಓಕೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಮೂನು ಅಂದರೆ. ಐ ಥಿಂಕ್ ಇವತ್ತು ನಾಳೆನೋ ಪೂರ್ಣಮೇ ಇರಬೇಕು, ಗೊತ್ತಿಲ್ಲ, ನಾನು ನೋಡೋಕ್ಕೆ ಹೋಗಿಲ್ಲ ಕ್ಯಾಲೆಂಡ್ರು. ನೋಡಿ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಐತೆ. ಮೋಸ್ಟ್ಲಿ ಇವತ್ತೇ ಇರ್ಬೇಕು ಅನ್ಸುತ್ತೆ ಪೂರ್ಣಮೇ. ಆಯ್ತು. ಸೊ ಗೈಸ್, ರಾತ್ರಿ 10 ಗಂಟೆ ಆ್ಯಂಡ್ ನಮ್ಮ ಅತ್ತರ್ಗೆ ಇವಾಗ ಚಾಕ್ಲೇಟ್ ಮಾಡಬೇಕಂತೆ. ಸೊ ಅದಕ್ಕೆ ನಾನು ಚಾಕ್ಲೇಟ್ ಕಾಂಪೌಂಡ್, ಡಾರ್ಕ್ ಚಾಕ್ಲೇಟ್ದು ಒಂದು, ಆಮೇಲೆ ವೈಟ್ ಚಾಕ್ಲೇಟ್ದೊಂದು 2 ಕಾಂಪೌಂಡ್ ತೊಗೊಂಡಿದ್ದೀನಿ ಇಲ್ಲಿ. ಇವಾಗ ಇದನ್ನು ಗ್ರೇಟರಿಂದ ನೀಟಾಗಿ ತುರ್ಕೋಬೇಕು. ಅದಕ್ಕಿಂತ ಮುಂಚೆ ಡ್ರೈ ಫ್ರೂಟ್ಸ್ನೆಲ್ಲ ನೀಟಾಗಿ ಚಾಪ್ ಮಾಡ್ಕೊಂಡು ಇಟ್ಕೋಬೇಕು. ಇದು ಹೆಂಗೆ ಮಾಡೋದು ಅಂತಂದರೆ, ಡಬಲ್ ಬಾಯ್ಲಿಂಗ್ ಮೆಥಡಿಂದ ಇದನ್ನು ಫಸ್ಟು ಕರಗಿಸ್ಕೋಬೇಕು. ಅಥರ್ವಲ್ಲಿ ಮೋಲ್ಡ್ಸ್ ಕೊಡು. ಇದನ್ನು ಫಸ್ಟು ಕರಗಿಸ್ಕೋಬೇಕು. ಸೊ ಅದು ಹೆಂಗೆ ಏನೇನು ಪ್ರೊಸೀಜರು ಅಂತ ಆ ಕಡೆ ಐತೆ ನೋಡಿ ಅಂತ ನಾನು ಮಿನಿ ವ್ಲಾಗಲ್ಲಿ ಶೇರ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ನನ್ನ ಮಿನಿ ವ್ಲಾಗ್ನ ಚೆಕ್ಔಟ್ ಮಾಡ್ಕೋಬೋದು. ಈ ಥರ
ಡಾರ್ಕ್ ಚಾಕ್ಲೇಟ್ಸ್ ಈ ಥರ ಬರುತ್ತೆ. ನಾಳೆ ಅದನ್ನು ತೋರಿಸ್ತೀನಿ ನಾನು ಹೆಂಗೆ ಬರುತ್ತೆ ಚಾಕ್ಲೇಟ್ಸು ಅಂತ. ಸೊ ಇದು ಮಾಡೋಣ ಇವತ್ತು. ಈ ಪ್ರೊಸೀಜರ್ ಎಲ್ಲ ನಾನು ಮಿನಿ ವ್ಲಾಗಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇವಾಗ ಟೈಮ್ ಬಂದು 11:30 ಆ್ಯಂಡ್ ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ ನಾರ್ಮಲ್ ಎಲ್ಲರಿಗೂ ಗೊತ್ತು, ನಾನು ಮಾರ್ನಿಂಗ್ ಫ್ರೂಟ್ಸ್ ಅಷ್ಟೇ ತಿನ್ನೋದು. ಸೊ ಇಲ್ಲಿ ಒಂದು ಸ್ವಲ್ಪ ವೆರೈಟಿ ಫ್ರೂಟ್ಸ್ ಇದ್ದಾವೆ. ಸೊ ಬನ್ನಿ ತೋರಿಸ್ತೀನಿ ಏನೇನು ಹಾಕೊಂಡಿದ್ದೀನಿ ಬ್ರೇಕ್ಫಾಸ್ಟಲ್ಲಿ ಅಂತ. ಅದನ್ನ ಇಗ್ನೋರ್ ಮಾಡಿಬಿಡಿ. ನಾನಿಲ್ಲಿ ಒಂದು ಸ್ವಲ್ಪ ಆ್ಯಪಲ್ ಹಾಕೊಂಡಿದ್ದೀನಿ, ಆಮೇಲೆ ಒಂದೆರಡು ಖರ್ಜೂರ ಹಾಕೊಂಡಿದ್ದೀನಿ ಇದರಲ್ಲೇ, ಆಮೇಲೆ ಒಂದು 5 ಬಾದಾಮಿ ಹಾಕೊಂಡಿದ್ದೀನಿ, ಆ್ಯಂಡ್ ಪಿಸ್ತಾ ಒಂದು ಸ್ವಲ್ಪ ಫ್ಯಾಟ್ ಅಂತದ್ದು ಹಾಕೊಂಡಿಲ್ಲ. ಸೊ ಇಷ್ಟು, ಆಮೇಲೆ ಮ್ಯಾಂಗೋ ಹೆಚ್ಚಿಟ್ಕೊಂಬಂದಿದ್ದೀನಿ, ಅದೊಂದು ತೊಗೊಳ್ತೀನಿ, ಇದಕ್ಕೆ ಇನ್ಕ್ಲೂಡ್ ಮಾಡ್ಕೊತೀನಿ. ಆ್ಯಂಡ್ ಇಷ್ಟೇ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್. ಏನಪ್ಪ ನಿಂದು ಹೇಳು. ಸೊ ಅದಾದಮೇಲೆ ಆಫ್ಟರ್ನೂನು ಆಂಟಿ, ನಮ್ಮ ಮಮ್ಮಿ ಕ್ಲೋಸ್ ಫ್ರೆಂಡ್ ಇವರು. ಸೊ ಆಂಟಿ ಮನೆಯಲ್ಲಿ ಊಟಕ್ಕೆ ಬರ್ರಿ ಅಂತ ಮಧ್ಯಾಹ್ನ ತುಂಬ ದಿನದ ಮೇಲೆ ಊರಿಗೆ ಹೋಗಿರೋದಕ್ಕೆ ಕರೆದಿದ್ರು. ಸೊ ಪನ್ನೀರ್ ಒಂದು ಕರ್ರಿ, ದಾಲ್ ಒಂದು ಕರ್ರಿ ಮಾಡಿದರು, ಮಾವಿನಕಾಯಿ ಹುಳಿ ಒಂದು ಮಾಡಿದರು, ಆಮೇಲೆ ಮುಫಿನ್ಸ್ ಎಲ್ಲ ಮಾಡಿದರು. ಸಿಕ್ಕಾಪಟ್ಟೆ ವೆರೈಟೀಸ್ ಮಾಡಿದರು. ತಿನ್ನೋಕ್ಕೆ ನನಗೆ ಸೀರಿಯಸ್ಲಿ ಹೊಟ್ಟೆ ಫುಲ್ ಆದಂಗೆ ಆಗೋಗ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿತ್ತು. ಅದಾದಮೇಲೆ ಲಾಸ್ಟಿಗೆ ಐಸ್ ಕ್ರೀಮ್ ಕೂಡ ಡೆಸರ್ಟಾಗಿ ಕೊಟ್ಟಿದ್ರು ಆಂಟಿ, ಅದು ತುಂಬ ಚೆನ್ನಾಗಿತ್ತು. ನಮ್ಮ ಅಥರ್ವನಲ್ಲಿ ಪಾಪ ಅವ್ರು ಟಾಲ್ರೇಟ್ ಮಾಡಿದ್ದೆ ಗ್ರೇಟ್ ಅಂತ ಹೇಳ್ಬೇಕು ನಾನು. ತುಂಬ ಗಲೀಜು ಮಾಡಿದ್ದ ಮನೆ ಎಲ್ಲ. ಅದಾದಮೇಲೆ ಇದು ನಮ್ಮ ಮಮ್ಮಿ ಇನ್ನೊಂದು ಫ್ರೆಂಡ್ ಮನೆ ಇದು. ಆ್ಯಕ್ಚುಲಿ ನಮ್ಮ ಮಮ್ಮಿ ಒಂದು ನಾವು ಚಿಕ್ಕವರಿದ್ದಾಗಿಂದ ನಮ್ಮ ಮಮ್ಮಿ ಫ್ರೆಂಡ್ಸ್ ಗ್ರೂಪ್ ಏನಿದೆ ಅಲ್ಲ, ಸೊ ಆ ಫ್ರೆಂಡ್ಸ್ ಗ್ರೂಪಲ್ಲಿ ಮಾತ್ರ ನಾವು ಕ್ಲೋಸ್ ಆಗಿರೋದಷ್ಟೇ. ಸೊ ಅದರಲ್ಲಿ ಇವರು ಒಬ್ಬರು ಆಂಟಿ ಫಸ್ಟ್ ನಮ್ಮ ಮನೆ ಹತ್ರನೇ ಇದ್ದರು, ಇವಾಗ ಹೊಸ ಮನೆ ಕನ್ಸ್ಟ್ರಕ್ಟ್ ಮಾಡಿಸ್ಕೊಂಡು ಇವಾಗ ಇಲ್ಲಿಗೆ ಬಂದಿದ್ದಾರೆ. ಅಡ್ರೆಸ್ ಏನು ಹೇಳಲ್ಲ ನಾನು. ಸೊ ನಾನು ಇವ್ರ ಮನೆ ಗೃಹ ಪ್ರವೇಶಕ್ಕೆ ನನಗೂ ಕರೆದಿದ್ರು, ಬಟ್ ನನಗೆ ಬರೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಹೆಂಗೂ ಇಲ್ಲೇ ಬಂದಿದ್ದೀನಲ್ಲ ಅಂತ ಮನೆ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಸೀರಿಯಸ್ಲಿ ಹೇಳ್ತೀನಿ, ಸಖತ್ತಾಗೈತೆ ಮನೆ ಮಾತ್ರ. ಇನ್ನು ರೀಸೆಂಟಾಗಿ ಗೃಹ ಪ್ರವೇಶ ಆಗಿರೋದ್ರಿಂದ ಅವರೇನು ಇನ್ನೂ ಎಲ್ಲದನ್ನು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿರಲಿಲ್ಲ. ಸೊ ಜಸ್ಟ್ ಹಂಗೆ ಮೇನ್ ಏನೇನು ಬೇಕು ಅದನ್ನು ಮಾತ್ರ ಅರೇಂಜ್ ಮಾಡ್ಕೊಂಡಿದ್ದಷ್ಟೇ. ಕೆಳಗಡೆ ಬಂದರೆ ನಿಮಗೆ ಒಂದು ದೊಡ್ಡ ಲಿವಿಂಗ್ ರೂಮ್ ಸಿಗುತ್ತೆ. ಲಿವಿಂಗ್ ರೂಮ್ ಆದಮೇಲೆ ಅಲ್ಲೇ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್. ತುಂಬ ನಾನು ಹೇಳ್ತೀನಿ, ನನಗೆ ಸೀರಿಯಸ್ಲಿ ಮನೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ವಿತ್ ಸೀಲಿಂಗ್ಸ್, ಇಂಟೀರಿಯರ್ಸ್ ಆಗಿರ್ಬೋದು. ಇದರಲ್ಲೇ ನಾನು ನಿಮಗೆ ಹೋಮ್ ಥಿಯೇಟ್ರ್ ಕೂಡ ತೋರಿಸ್ತೀನಿ ಲಾಸ್ಟಿಗೆ. ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿ. ಇವಳು ಅವ್ರ ಮಗಳು, ಇವರೆಲ್ಲ ಚಿಕ್ಕವರಿದ್ದರು. ಸೊ ಆವಾಗಿಂದನೂ ನಾನು ಇವಳು ನೋಡ್ಕೊಂಬಂದಿದ್ದೀನಿ. ಸೊ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಒಳಗಡೆ ಸ್ಟೇರ್ಸಿಗೆ ಬಂತು ಅಂತ ಅಂದರೆ ವುಡನ್ ಸ್ಟೇರ್ಸೇ ಹಾಕ್ಸಿರೋದು. ಆ್ಯಂಡ್ ಇಲ್ಲಿ ಅವಳು ತೋರಿಸ್ತಿರೋದು ಡೈನಿಂಗ್ ಟೇಬಲ್ ಇಲ್ಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಡೈನಿಂಗ್ ಟೇಬಲ್ ಅಲ್ಲಿ ಬಂತು ಅಂತ ಅಂದರೆ ಅಡುಗೆ ಮನೆಗೆ ತುಂಬ ಚಿಕ್ಕ ಜಾಗ ಆಗುತ್ತಕ್ಕ ಅಂತ ಹೇಳ್ಬಿಟ್ಟು ಅವ್ರದ್ದೇನು ಥಾಟ್ ಇತ್ತು ಅದನ್ನ ಅವಳು ಶೇರ್ ಮಾಡ್ತಿದ್ಲು. ಹಂಗೆ ನೋಡಿದರೆ ನನಗಿಲ್ಲಿ ಅಡುಗೆ ಮನೆಯಲ್ಲಿ ತುಂಬ ಇಷ್ಟ ಆಯಿತು. ಜಾಗ ತುಂಬ, ವಾರ್ಡ್ರೋಬ್ಸು ನೀವೆಷ್ಟು ಮಿನಿಮೈಸ್ ಆಗಿಡ್ತೀರೋ ಅಷ್ಟು ಕಿಚನ್ ಕ್ಲೀನಾಗಿರುತ್ತೆ. ಯಾಕೆ ಅಂತಂದರೆ ಮಾಡಿಸ್ಕೊಳ್ಳೋದು ದೊಡ್ಡದಲ್ಲ ಸ್ಟಾರ್ಟಿಂಗಲ್ಲಿ, ಆಮೇಲೆ ಅವನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕಲ್ಲ, ಅದು ಸೀರಿಯಸ್ಲಿ ಹೆಕ್ಟಿಕ್ ಜಾಬ್ ಅಂತಲೇ ಹೇಳ್ಬೋದು ಅದು. ಆ್ಯಂಡ್ ಇದು ಒಂದು ಬಂತು ಅಂತಂದರೆ ಇದು ಗೆಸ್ಟ್ ರೂಮ್. ಇದು ಎಲ್ಲ ನಾರ್ಮಲಾಗಿ ಗೆಸ್ಟ್ ರೂಮಲ್ಲಿ ಒಂದು ವಾರ್ಡ್ರೋಬು, ಅಟ್ಯಾಚ್ ಟಾಯ್ಲೆಟು ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಆ ಥರ ಏನು ಇದು ಅಂತೇನಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕಿಚನ್ ಆಗಿರ್ಬೋದು ಮಾಡ್ರನ್ ಕಿಚನ್ನೇ ಹಾಕಿರೋದವರು. ಅದಾದಮೇಲೆ ದೇವ್ರ ಮನೆ ನೋಡಿದರೆ ನೀವು ಕಳೆದೋಗ್ಬಿಡ್ತೀರ. ದೇವ್ರ ಮನೆ ಡೋರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಲ್ಲ ಟೀಕ್ ವುಡ್ಡಿಂದನೇ ಮಾಡಿಸಿರೋದು. ಆ್ಯಂಡ್ ಇದು ಮೇಲೆ ಸ್ಟೇರ್ ಕೇಸ್ಗೆ ಹೋಗಬೇಕು ಅಂತ ಅಂದರೆ ಇದನ್ನು
ವುಡನ್ ಸ್ಟೇರ್ಕೇಸ್ ವುಡನ್ ಇದನ್ನೇ ಕೊಡಿಸಿರೋದವರು. ಸೊ ಇಲ್ಲಿ ಮೇಲೆ ಬಂದರೆ 2 ರೂಮು, ಇವಳು ಮತ್ತು ಇವ್ರ ತಮ್ಮ ಇದ್ದಾನೆ. ಸೊ ಇವರಿಬ್ಬರು ಮೇಲೆ 2 ರೂಮಲ್ಲಿ ಇವ್ರಿಗೆ ಕೊಟ್ಟಿರೋದು. ಸೇಮ್ ನಮ್ಮ ಮನೆಯಲ್ಲಿ ಹೆಂಗೆ ಮೇಲೆ ನಾವಿಬ್ಬರು ಇದ್ದೀವಿ ಹಂಗೆ ಇವ್ರು ಕೂಡ ಇಲ್ಲಿ ಕೂಡ ಅಷ್ಟೇ. ಆ್ಯಂಡ್ ಇದೆ ನೋಡಿ, ನಾನು ಹೇಳಿದ್ನಲ್ಲ ಹೋಮ್ ಥಿಯೇಟರ್ ಇದೆ, ತುಂಬ ಚೆನ್ನಾಗಿ. ಆವಾಗ ನಾನು ಹೋದಾಗ ಇನ್ನೂ ಜಸ್ಟಾಗಿ ಅವ್ರು ಇನ್ನೂ ಏನು ಕ್ಲೀನ್ ಎಲ್ಲ ಮಾಡಿರಲಿಲ್ಲ ಹೋಮ್ ಥಿಯೇಟ್ರ್. ಸೊ ಕಣ್ಣೆಲ್ಲ ತುಂಬ ಉರಿ ಬರ್ತಿತ್ತು. ಆ ರೀಸನ್ಗೋಸ್ಕರ ಅಲ್ಲಿ ಜಾಸ್ತಿ ಹೊತ್ತಿರೋಕ್ಕಾಗಲಿಲ್ಲ ನಮಗೆ. ಬಟ್ ಒನ್ ಟೈಮ್ ನಾನು ಯಾವಾಗಾದರೂ ಊರಿಗೆ ಹೋದಾಗ ನಾನು ತೋರಿಸ್ತೀನಿ ಹೋಮ್ ಥಿಯೇಟ್ರಲ್ಲಿ ಮೂವಿ ನೋಡಿ ಎಲ್ಲ. ತುಂಬ ನನಗಿಷ್ಟ ಆಯಿತು ಅವ್ರ ಮನೆ ಪ್ಲ್ಯಾನಿಂಗ್ ಆಗಿರ್ಬೋದು, ಪ್ರತಿಯೊಂದು. ಮೇಲ್ಗಡೆ ಇಷ್ಟು ಟೆರೆಸ್ಸಿಗೆ ಅಂತೇಳಿ ಮೇಲ್ಗಡೆ ಇಷ್ಟು ಬಾಲ್ಕನಿಗೆ ಅಂತೇಳ್ಬಿಟ್ಟು ಬಿಟ್ಕೊಂಡಿದ್ದಾರೆ ಅಷ್ಟೇ. ಇಷ್ಟೇ ಇವ್ರ ಮನೆ ವಿಡಿಯೋ. ಹೋಮ್ ಥಿಯೇಟ್ರು ಇನ್ನೂ ಏನೂ ಅರೇಂಜ್ಮೆಂಟ್ ಆಗಿರಲಿಲ್ಲ, ಚೇರ್ಸ್ ಎಲ್ಲ ಹಾಕಬೇಕಿತ್ತು. ಬಟ್ ಗೃಹ ಪ್ರವೇಶಕ್ಕೆ ಡೇಟ್ ಇಲ್ಲ ಅಂತ ಹೇಳ್ಬಿಟ್ಟು ಬೇಗ ಫಿಕ್ಸ್ ಮಾಡ್ಕೊಂಡಿರೋದ್ರಿಂದ ಹಂಗಂಗೆ ಬಿಟ್ಕೊಂಡು ಎಲ್ಲ ಮಾಡ್ಕೊಂಡಿದ್ದಾರೆ ಮೇಲಷ್ಟೇ. ಆ್ಯಂಡ್ ಇದು ಬಂದು ನೋಡಿ, ಮುಂದ್ಗಡೆ ಅವರು ಇಷ್ಟು ಜಾಗ ಬಿಟ್ಕೊಂಡು ಇಲ್ಲೆಲ್ಲ ಮಣ್ಣಾಕಿದ್ದಾರೆ ಗಿಡ ಹಾಕೋಣ ಅಂತ. ನಮ್ಮ ಅತ್ತರು ಇಲ್ಲಿ ಏನು ಮಾಡಿರ್ಬೋದು ಅಂತ ನಾನು ಮುಂದೆ ತೋರಿಸಿದ್ದೀನಿ ನೋಡಿ. ಅವರು ಆಲ್ಮೋಸ್ಟ್ ಒಂದು ಎಲ್ಲ ಫ್ಲವರ್ಸಿನ್ವು ಕೂಡ ಗಿಡ ಹಾಕಿದ್ರು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೇಲಿ ಆ ಥರ ಗಿಡ ಹಾಕಿದ್ದಿದ್ರೆ. ಇದು ಬಂದು ನೈಟ್ ವಿಡಿಯೋ. ಸೊ ಅಲ್ಲಿಂದ ವಾಪಸ್ ಬಂದಮೇಲೆ ನೈಟ್ದಿದು ವಿಡಿಯೋ. ಅವೆರಡು ಕಾಗೆ ಇದಾವಲ್ಲ, ಅವೆರಡು ಕಾಗೆ ನಮ್ಮ ಟೈಗುದು ಊಟ ತಿನ್ನೋಣ ಅಂತ ಬರ್ತಾ ಇದ್ದಾವೆ. ನೋಡಿ, ಅದು ಫಸ್ಟ್ನೇ ಸ್ಟೆಪ್ಪು. ಎಲ್ಲ ಆ ಕಡೆ ನೋಡುತ್ತೆ. ಈಗ ಬಂತು. ನಾನು ಹೊರಗಡೆ ಹೋದ್ರೆ ಅದಕ್ಕೆ ತಿನ್ನಲ್ಲ ಅಂತ ನಾನು ಇಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆಯ್ತು, ಏನು ಬರೀತಿದ್ದೆ ತರ್? ನಿಮ್ಮ ಲಕ್ಷ್ಮೀ ಮ್ಯಾಮ್ ನೋಡ್ತಾರೆ. ಬರೀ 7 ಬರೀ ಮ್ಯಾಮ್ ಉಲ್ಟಾ 7 ಬರ್ತಿದ್ದಾನೆ ಮತ್ತೆ. ನಾನು ಉಪ್ಪಿಟ್ಟಿಗೆ ಅಂತೇಳಿ ಉಳ್ಳಾಗಡ್ಡೆ ಹೆಚ್ಚಿ ಸಿಕ್ಕೊಂಡಿದ್ದೀನಿ. ಇದು ಅಮ್ಮ ಇದ್ಯಾದಕ್ಕಮ್ಮ ಇಷ್ಟೊಂದು ಸುಲಿದಿಟ್ಟು 3ಕ್ಕೂ? ಓಕೆ, ಇವತ್ತು ಎಮ್ಮಿ ಪಡ್ಡು. ಇವತ್ತಾಗ ಬಿಸಿಲು ಈಗ ಬಂದತ್ ನೋಡಿ, ಅವಾಗ ಬಿಸಿಲೇ ಇರಲಿಲ್ಲ. ಸೊ ಇವತ್ತು ಪಡ್ಡು ತಿಂದು ಆಮೇಲೆ ಮತ್ತೆ ಸಿಗ್ತೀನಿ. ಬಿಸಿಲಿಗೆ ಏನಮ್ಮದು ತೋರಿಸು, ಏನದು? ಇವತ್ತು ಕ್ಲೈಮೇಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಫುಲ್ಲು ಒಂಥರ ಮಳೆ ಮೋಡ ಏನೋ ಆಗೈತೆ, ಇನ್ನೂ ಅನಿಸಿಲ್ಲ. ಬಟ್ ಬರೋ ಹೋಪ್ಸ್ ಅಂತೂ ಐತೆ, ನೋಡೋಣ. ಟೀ ರೆಡಿ ಆಗ್ತಾ ಟೀ ಹಾಲು ಕಾಯಕ್ಕಿಟ್ಟಿದ್ದೀನಿ, ಟೀ ರೆಡಿ ಆಗ್ತಾ ಐತೆ. ಓಕೆ, ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ಮಳೆ ಬರ್ತಾ ಐತೆ, ಇಟ್ಸ್ ರೇನಿಂಗ್. ನಮ್ಮ ಅತ್ತರ್ವು ಇಲ್ಲಿ ನೋಡಿ ಹೊಡೆದಾಕಿರೋದು ಇಷ್ಟು ದಪ್ಪ
ಓಪನ್ ಗ್ಲಾಸ್ ಇದೆ. ಆ್ಯಕ್ಚುಲಿ ವಿಡಿಯೋದಲ್ಲಿ ಇಷ್ಟು ದಪ್ಪ ಐತೆ ಗ್ಲಾಸ್ ಇದು. ಇದನ್ನು ಒಡಾಕಿದ್ದಾನೆ, ಅದಕ್ಕೆ ಇದು ನೋಡಿ ವಿಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ. ಒಂದು ನಿಮಿಷ, ಗ್ಲಾಸ್ ತಗೊಂಡು ನನಗೆ ಹೊಡಿತಿರೋದು ನೋಡಿ. ಹೊಡೆದಾಕಿರೋದು ಅಷ್ಟೇ ಅಲ್ದಂಗೆ ಈಗ ನೋಡಿ ಎಷ್ಟು ಚೆನ್ನಾಗಿರೋ ಗ್ಲಾಸ್ ಹೊಡೆದಾಕಿದ್ದಾನೆ. ನನಗೆ ಗ್ಲಾಸ್ ತಗೊಂಡು ಹೊಡಿತಿದ್ದಾನೆ ಅದು. ಇವನು ಯಾಕೆ ಇವತ್ತು ಇಷ್ಟೊಂದು ಹೋಗಿದ್ದಾನೆ ಇಲ್ಲಿ ಒಂದು ಹೊಡ್ದಾಕವರೆಗೂ ಹಿಂಗೆ ಹೊಡ್ದಾಕಿ ಅಲ್ಲಿ ನೋಡಿ ಕುತ್ಕೊಂಡಿರೋದು. ಹೋಗಿ ಇಲ್ಲಿ ಇಷ್ಟು ರೇಷನ್ ತಗೊಂಡಿದ್ದೀನಿ. ರೇಷನ್ ತಗೊಳಕ್ಕೆ ಅಂತ ನಾನು ಫೋಕಸ್ ಮಾರ್ಟಿಗೆ ಬಂದಿದ್ದೆ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ನಮ್ಮ ಅತ್ತರಿಗೆ ಏನಾದ್ರು ಒಂದು ಆಟ ಸಾಮಾನು ತೊಗೊಂಡೋಗೋಣ ಅಂತ ನೋಡ್ತಾ ಇದ್ದೀನಿ ಏನು ಚೆನ್ನಾಗಿದ್ದಾವೆ ಅಂತ. ನೋಡೋಣ, ಏನಾರು ಒಂದು ತೊಗೊಂಡು ಹೋಗೋಣ ಅವನಿಗೆ. ಇದು ಒಂದು ಐತೆ, ಇಷ್ಟೊಂದು ಸಾಮಾನಿದ್ದಾವೆ. ನಾನು ರೇಷನ್ ತಗೊಳಕ್ಕೆ ಅಂತ ಬಂದಿದ್ದು, ಈಗ ಏನಾರು ಒಂದು ತಗೊಂಡೋಗೋಣ ಅಂತ ನೋಡ್ತಾ ಇದ್ದೀನಿ. ನಮ್ಮೂರಲ್ಲಿ ನೋಡಿ ನಾನಿಲ್ಲಿಂದ ಹೋಗ್ಬೇಕು, ಜಾಗನೇ ಇಲ್ಲ ಅಲ್ಲಿ. ಈ ಕಡೆ ಒಂದು ಕಾರ್ ನಿಲ್ಲಿಸಿದ್ದಾರೆ. ಆಮೇಲೆ ನೋಡಿ ಅಲ್ಲಿ ಮೇನ್ ರೋಡು ನೋಡಿ ನಿಲ್ಸಿರೋದು ನೋಡಿ. ಇಲ್ಲಿ ಚೂರು ಜಾಗ ಬಿಡ್ಲಾರ್ದಂಗೆ ನಿಲ್ಸಿದ್ದಾರೆ. ಯಾವ ಪೊಲೀಸು ಇಲ್ಲ, ಯಾರು ಇಲ್ಲ. ಹಂಗಾಗಿ ಇಷ್ಟು ಬಿಸಿಲು ನಿಲ್ಲಕ್ಕಾಗ್ತಿಲ್ಲ ಇಲ್ಲಿ, ಹಂಗೈತೆ. ಈ ಕಡೆ ಒಂದು ಕಾರ್ ನಿಲ್ಸಿದ್ದಾರೆ, ಇಲ್ಲೊಂದು ಕಾರ್ ನಿಲ್ಸಿದ್ದಾರೆ. ಜಾಗನೇ ಇಲ್ಲ ಇಲ್ಲಿ ಹೋಗೋಕ್ಕೆ. ನೋಡಿ ಇದು ಇಷ್ಟು ಜಾಗ ಖಾಲಿ ಐತೆ. ನಾನು ಗಾಡಿ ಹಾಕಬೇಕು ಅಂತಿದ್ದೀನಿ, ಬಟ್ ಇದು ಯಾರ್ದು ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಗಾಡಿ ಹಾಕಿ ಇಟ್ಟಿದ್ದಾರೆ. ಸೊ ಇವಾಗ ಈ ಗಾಡಿನ ಆಚೆ ಹಾಕಬೇಕು ಅಂತ ಯಾರನ್ನಾರು ಇಲ್ಲೇ ಕರೆಸ್ಬಿಟ್ಟು ಆಚೆ ಹಾಕಿಸ್ತೀನಿ ಇವಾಗ ಈ ಗಾಡಿನ.